ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಸುಭಾಷ್. ಇವತ್ತು ನಾನು ಇನ್ಪುಟ್ ಡಿವೈಸಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಸ್ಟಾರ್ಟ್ ಮಾಡೋಣ. ಇನ್ಪುಟ್ ಡಿವೈಸಸ್ ಅಂತಂತಂದ್ರೆ ಮೊದಲು ನೆನಪಾಗೋದು ನಮ್ಗೆ ಕೀಬೋರ್ಡ್. ಈ ಕೀಬೋರ್ಡ್ದಾಗ ಟೋಟಲ್ ಕೀಬೋರ್ಡ್ದಾಗ ಎಷ್ಟು ಕೀಸ್ ಇರ್ತಾವಂತಂತಂದ್ರೆ 104 ಕೀಸ್ಗಳು ಇರ್ತಾವೆ. ಕೀಬೋರ್ಡ್ 2 ಟೈಪ್ಸ್ ಆಫ್ ಕೀಬೋರ್ಡ್ ಇರ್ತಾವೆ, 2 ಟೈಪ್ ಇರ್ತಾವೆ. ಒಂದೇದು ನಾವು PS2 ಅಂತಂತೀವಿ. ಅದಾದ್ಮೇಲೆ ಇನ್ನೊಂದು ನಾವು USB ಅಂತಂತೀವಿ. PS2 ಅಂತಂತಂದ್ರೆ ಈ ಥರ ರೌಂಡ್ ಬಟನ್ ಇರ್ತದೆ, ಅದ್ರಾಗ 6 ಪಿನ್ಸ್ಗಳು ಇರ್ತವೆ. ಇದು USB ಅಂತಂದ್ರೆ ಜಸ್ಟ್ ಫ್ಲ್ಯಾಟ್ ಆಗಿರ್ತದೆ. ಇದು ಈಗ ಬರೋವೆಲ್ಲ ಆಲ್ಮೋಸ್ಟ್ ಕೀಬೋರ್ಡ್ಗಳು USB ಸಿಗ್ಲತ್ತವ. ಪಿಂದು ಆದಷ್ಟು ಬಂದೇ ಆದಂಗೆ ಅಷ್ಟು. ಇವು ಕೀಬೋರ್ಡ್ದಾಗ ಇರೋ ಟೋಟಲ್ ಕೀಸ್ಗಳು ಎಷ್ಟಪ್ಪ ಅಂತಂತಂದ್ರೆ 104. ಅದರಲ್ಲಿ ಈ ಕಡೆ ನಮಗೆ ಸಿಗ್ತವೆ ಏನಪ್ಪ ಅಂತಂತಂದ್ರೆ, ಈ ಕಡೆ ನಮಗೆ ಸಿಗೋವು ನಂಬರ್ ಕೀಸ್ ಅಂತಂತೀವಿ ಅಥವಾ ನ್ಯೂಮೆರಿಕ್ ಕೀಸ್ ಕೂಡ ಅಂತಾರೆ. ಇವು 4 ನಾವು ಆ್ಯರೋ ಕೀಸ್ ಅಥವಾ ಡೈರೆಕ್ಷನ್ ಕೀಸ್ ಅಂತಂತಾರೆ. ಇಲ್ಲಿ ಕೆಲವೊಂದು ಇಷ್ಟು ಬಟನ್ಸ್ ಅವ, ಇವಕ್ಕೆ ನಾವು ಸ್ಪೆಷಲ್ ಕೀಸ್ಗಳು ಅಂತಂತೀವಿ. ಇದ್ರಾಗ ಅಲ್ಫಾಬೆಟ್ ಕೀಸ್ ಅಥವಾ ಸ್ಪೆಲ್ಲಿಂಗ್ ಕೀಸ್ ಅಂತ ಒಂದು 26 ಇವು ಅವ. ಅದಾದಮೇಲೆ F1 to F12 ತನಕ ಇರೋ ಕೀಸ್ಗಳಿಗೆ ನಾವು ಫಂಕ್ಷನ್ ಕೀಸ್ ಅಂತಂತೀವಿ. ಒಂದು ಕೀ ಇಲ್ಲೇನಾದಲ್ಲ, ಇದಕ್ಕೆ ನಾವು ಎಸ್ಕೇಪ್ ಅಂತಂತೀವಿ. ನಾವು ಸುತ್ತಮುತ್ತ ಇರೋ ಕೀಸ್ಗಳಿಗೆ ನಾವು ಕಂಟ್ರೋಲ್ ಕೀಸ್ ಅಂತಂತೀವಿ. ಇವೆಲ್ಲ ಕೀಸ್ಗಳೇ ಕೀಬೋರ್ಡಿಗೆ ಕಂಟ್ರೋಲ್ ಮಾಡ್ತದೆ. ಎಲ್ಲಕ್ಕಿಂತ ದೊಡ್ಡ ಬಟನ್ ಇರೋದು ಇದು ಸ್ಪೇಸ್ ಬಾರ್ ಅಂತ. ಏನೇ ಮಿಸ್ಟೇಕ್ ಮಾಡಿದ್ರು ನಾವು ಕೆಡಿಸ್ತೀವಿ, ಅದಕ್ಕೆ ನಾವು ಬ್ಯಾಕ್ ಸ್ಪೇಸ್ ಯೂಸ್ ಮಾಡ್ತೀವಿ. ಓಕೆ, ಅದು ಮಾಡೋದಿತ್ತಂತಂದರೆ ಇಲ್ಲಿ ಎಂಟರ್ ಅಂತದ, ಎಂಟರ್ ಕೂಡ ಯೂಸ್ ಮಾಡ್ತೀವಿ. ಅಲ್ಲೂ ಅದ ಮತ್ತು ಇಲ್ಲಿ ಅದ. ಅದಾದಮೇಲೆ ಕೆಲವೊಂದು ಈಗ ಹೆಂಗೆ ಲ್ಯಾಪ್ಟಾಪ್ ನಾವು ಯೂಸ್ ಮಾಡಿದಾಗ ಕೆಲವೊಂದು ಕಡೆ ಈ ಥರ ನಂಬರ್ ಕೀಸ್ಗಳು ಇರೋದೇ ಇಲ್ಲ. ಆವಾಗ ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲಿಂದ ನಂಬರ್ಸ್ಗಳು ಯೂಸ್ ಮಾಡ್ತೀವಿ ನಾವು. ಇವಕ್ಕೂ ನಾವು ನ್ಯೂಮೆರಿಕ್ ಕೀಸ್ ವಿತ್ ಕ್ಯಾರೆಕ್ಟರ್ ಅಂತಂತೀವಿ. ಇದು ನಮ್ಮದು ಶಾರ್ಟ್ ಕೀಬೋರ್ಡ್ ಬಗ್ಗೆ ಇತ್ತು. ಅದಾದಮೇಲೆ ನೆಕ್ಸ್ಟ್ ಡಿವೈಸ್ ನಾವು ಯೂಸ್ ಮಾಡ್ತೀವಿ ಯಾವುದಂತಂತಂದ್ರೆ ಅದು ಮೌಸ್ ಕೂಡ ಒಂದು ಪಾಯಿಂಟಿಂಗ್ ಡಿವೈಸ್ ಅಂತ ಅನ್ಬೋದು. ನಾವು ಇದು ಈಸಿಯಾಗಿ ನಾವು ಮುಂದೆ ಕೈಯಾಗಿ ಹಿಡಿದು ಯೂಸ್ ಮಾಡ್ಕೋಬೋದು. ಈ ಕಡೆಯಿಂದಕ್ಕೆ ನಾವು ಲೆಫ್ಟ್ ಕ್ಲಿಕ್ ಅಂತಂತೀವಿ, ಈ ಸೈಡ್ ಇದ್ದಿದ್ದಕ್ಕೆ ನಾವು ರೈಟ್ ಕ್ಲಿಕ್ ಅಂತೀವಿ. ನಡುವೆ ಏನಿರುತ್ತದಲ್ಲ ಅದಕ್ಕೆ ನಾವು ಸ್ಕ್ರೋಲರ್ ಅಂತಂತೀವಿ. ಮೌಸ್ ಕೂಡ ನಮಗೆ PS2 ಮತ್ತು USB ಸಿಗ್ತಾವೆ. ಇನ್ನು ಕೆಲವೊಂದು ವೈರ್ಲೆಸ್ ಅಂತಂತಂದ್ರೆ ರಿಮೋಟ್ಲಿ ನಾವು ಇಲ್ಲಿದ್ದೇ ಇಲ್ಲಾರ್ದೇ ನಾವು ಯೂಸ್ ಮಾಡ್ಬೋದು. ಅದಕ್ಕೆ ವೈರ್ಲೆಸ್ ಕೀಬೋರ್ಡ್ ಮೌಸ್ ಸಟ್ಟೆ ಸಿಗ್ತಾವೆ ಮಾರ್ಕೆಟ್ದಾಗ. 2 ಡಿವೈಸ್ ಅದು ಇನ್ಪುಟ್ ಡಿವೈಸು, ಒಂದು ಕೀಬೋರ್ಡು, ಇನ್ನೊಂದು ಮೌಸು. ಅದಾದ ನಂತರ ಬರೋದೇ ಸ್ಕ್ಯಾನರಿಂದ ನಾವೇನು ಮಾಡ್ತೀವಪ್ಪ ಅಂತಂತಂದ್ರೆ ಯಾವುದೇ ಒಂದು ಫಿಸಿಕಲ್ ಡಾಕ್ಯುಮೆಂಟ್, ನಮ್ಮದು ಅದು ಫೋಟೋ ಆಗಿರ್ಬೋದು ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ ಇತ್ತಂತಂದ್ರೆ ನಾವು ಆ ಥರ ಇಲ್ಲಿ ಇಟ್ಟು ಕೇಸ್ ಏನು ಮಾಡ್ತೀವಿ ಅಂತಂತಂದ್ರೆ ಸ್ಕ್ಯಾನ್ ಮಾಡ್ತೀವಿ. ಆ ಸ್ಕ್ಯಾನ್ ಮಾಡಿದ್ದು ನಾವು ಔಟ್ಪುಟ್ ಅಂತಂದ್ರೆ ಮಾನಿಟರ್ ಅಂತಿದೆ, ಅದ್ರ ಮುಖಾಂತರ ನಾವು ನೋಡ್ಕೋಬೋದು. ಆ ಫೈಲಿಗೆ ನಾವು ಸೇವ್ ಮಾಡ್ಕೋಬೋದು, ಎಡಿಟ್ ಮಾಡ್ಬೋದು. ಈ ಥರ ನಾವು ಇದು ಸ್ಕ್ಯಾನರ್ಗಳು ಯೂಸ್ ಮಾಡ್ತೀವಿ. ಸ್ಕ್ಯಾನರ್ಗಳದಾಗ ಇತ್ತೀಚೆಗೆ ಭಾಳ ಯೂಸ್ಫುಲ್ ಆಗ್ತಾಯಿದ್ದವು ಯಾವ ಅಂತಂತಂದ್ರೆ ಅವು ಬಾರ್ಕೋಡ್ ಸ್ಕ್ಯಾನರ್ ಅಂತಾವೆ. ಅದು ಸ್ಕ್ಯಾನರೇ, ಅದು ಒಂಥರ ಸ್ಕ್ಯಾನರೇ. ಈಗ ಅದೇ ಥರ ಮೊದಲು ಈ ಥರ ನಾವು ಯೂಸ್ ಮಾಡ್ತಿದ್ದೆವು. ಈಗ HP ಕೆಲವೊಂದು ಪ್ರಿಂಟರ್ಗಳದಾಗ ಹೆಂಗವಂತಂತಂದ್ರೆ ಮ್ಯಾಲ್ ಸ್ಕ್ಯಾನರ್ ಅದ, ಅದ್ರ ಕೆಳಗೆ ಪ್ರಿಂಟರ್ ಕೂಡ ಅದ. ಆಲ್ ಇನ್ ಒನ್ ಈಗ ಸಿಗ್ತಾ ಇದ್ದಾವೆ. ಇವು 3 ಡಿವೈಸಸ್ಗಳ ಬಗ್ಗೆ ನಾನು ಹೇಳೀನಿ. ಇವಾಗ ನಾವು ಇನ್ಪುಟ್ ಡಿವೈಸ್ ಅಂತಂತೀವಿ. ಯಾರಾದರೂ ನಿಮಗೆ ಕೇಳಿದ್ರೆ ಇನ್ಪುಟ್ ಡಿವೈಸ್ದಾಗ ಯಾವುದಾದ್ರೂ ಹೆಸರು ಹೇಳ್ರಿ ಅಂತಂದಾಗ ನೀವು ಕೀಬೋರ್ಡ್, ಮೌಸ್ ಮತ್ತು ಸ್ಕ್ಯಾನರ್ ಇವು 3 ಬಗ್ಗೆ ಆದರೂ ಹೇಳಲೇಬೇಕು. ಕೀಬೋರ್ಡ್ ಬಗ್ಗೆ ಕೆಲವೊಂದು ಕ್ವಶನ್ಸ್ಗಳು ಕೇಳ್ತಾರೆ. ಕೀಬೋರ್ಡ್ದಾಗ ಎಷ್ಟು ಕೀಸ್ಗಳು ಇರ್ತವೆ? 104 ಅಂತ ಹೇಳಬೇಕು. ಎಲ್ಲದಕ್ಕಿಂತ ದೊಡ್ಡ ಕೀಸ್ ಯಾವುದಂತಂತಂದ್ರೆ ಸ್ಪೇಸ್ ಬಾರ್ ಅಂತಂತ ಹೇಳಬೇಕು. ಮತ್ತು ಲೆಫ್ಟ್ ಸೈಡ್ ಇದ್ದೀವೆಲ್ಲ ಕೆಡಿಸ್ಲಿಕ್ಕೆ ನಾವು ಯಾವ ಬಟನ್ ಯೂಸ್ ಮಾಡ್ತೀವಿ ಅಂತಂತಂದ್ರೆ ಅದು ಬ್ಯಾಕ್ ಸ್ಪೇಸ್ ಅಂತ ನಾವು ಯೂಸ್ ಮಾಡ್ತೀವಿ. ಇವಿಷ್ಟು ನಮ್ಮ ಇನ್ಪುಟ್ ಡಿವೈಸಸ್ ಬಗ್ಗೆ ಇದ್ದವು. ಮುಂದಿನ ವಿಡಿಯೋ ನಾನು ಔಟ್ಪುಟ್ ಡಿವೈಸಸ್ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.